ಬೆಳಗಾವಿಯಲ್ಲಿ 2 ದಿನ ಆರ್ಎಸ್ಎಸ್ನ ಬೈಠಕ್ ನಡೆಯುತ್ತೆ. ನಾಳೆ ಬೆಳಗಾವಿಗೆ ಮೋಹನ್ ಭಾಗವತ್ ಅವರು ಆಗಮಿಸ್ತಾ ಇದ್ದಾರೆ. ಆರ್ಎಸ್ಎಸ್ನ ಸರಸಂಘ ಚಾಲಕ ಡಾಕ್ಟರ್ ಮೋಹನ್ ಭಾಗವತ್ ಅವರು ನಾಳೆ ಬೆಳಗಾವಿಗೆ ಆಗಮಿಸಲಿದ್ದಾರೆ. ಜುಲೈ 14ರವರೆಗೆ ಬೆಳಗಾವಿಯಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಭದ್ರತೆ ದೃಷ್ಟಿಯಿಂದ ಬೆಳಗಾವಿ ಡಿಸಿ ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಕಾರ್ಯಕ್ರಮ ನಡೆಯುವಂತಹ ಸ್ಥಳದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಇನ್ನು ಸಭೆಗೆ ಜಗನ್ನಾಥ್ ಜೋಶಿ ಭವನ ಸಾಕ್ಷಿಯಾಗಲಿದೆ. 2 ಕಿಲೋಮೀಟರ್ ಸುತ್ತಲೂ ಕೂಡ ನಿಷೇಧ ಹೇರಲಾಗಿದೆ. ಬೆಳಗಾವಿಯಲ್ಲಿ 2 ದಿನ ಆರ್ಎಸ್ಎಸ್ನ ಬೈಠಕ್ ಹಮ್ಮಿಕೊಳ್ಳಲಾಗ್ತಾ ಇದೆ. ಹೀಗಾಗಿ ನಾಳೆ ಬೆಳಗಾವಿಗೆ ಮೋಹನ್ ಭಾಗವತ್ ಅವರು ಆಗಮಿಸ್ತಾ ಇದ್ದಾರೆ. ಆರ್ಎಸ್ಎಸ್ನ ಸರಸಂಘ ಚಾಲಕ ಡಾಕ್ಟರ್ ಮೋಹನ್ ಭಾಗವತ್ ಅವರು ಆಗಮಿಸ್ತಾ ಇದ್ದಾರೆ ರಾಜ್ಯಕ್ಕೆ. ಜುಲೈ 14ರವರೆಗೆ ಬೆಳಗಾವಿಯಲ್ಲಿ ಅವರು ವಾಸ್ತವ್ಯ ಕೂಡ ಹೂಡಲಿದ್ದಾರೆ. ಹೀಗಾಗಿ ಭದ್ರತೆ ದೃಷ್ಟಿಯಿಂದಾಗಿ ಬೆಳಗಾವಿ ಡಿಸಿ ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಕಾರ್ಯಕ್ರಮ ನಡೆಯುವಂತಹ ಸ್ಥಳದಲ್ಲಿ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ. ಜಗನ್ನಾಥ್ ಜೋಶಿ ಭವನದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಇನ್ನು ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಬೈಠಕ್ನಲ್ಲಿ ಚರ್ಚೆಗಳಾಗತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ರಾಜ್ಯದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ರು. ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳಿದ್ರು. ಅದಾದ ನಂತರದಲ್ಲಿ ಮೋಹನ್ ಭಾಗವತ್ ಅವರು ಈಗ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಹೀಗಾಗಿ ಆ ವಿಚಾರ ಮತ್ತೆ ತಾರಕಕ್ಕೇರತ್ತಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ.